ಎಸ್ ನೋಡಿ, ಚಲಿಸ್ತಾ ಇದ್ದಂತಹ ಕಾರಿನ ಮೇಲೆ ಬೃಹತ್ ಮರ ಬಿದ್ದು ಅವಾಂತರ ಕೂಡ ಸೃಷ್ಟಿಯಾಗಿದೆ. ಬೃಹತ್ ಮರದ ಕೊಂಬೆ ಬಿದ್ದು ಇಬ್ಬರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಬಸವನಗುಡಿ ರಾಮಕೃಷ್ಣ ಮಠದ ಮುಂಭಾಗ ನಡೆದಿರುವಂತಹ ಘಟನೆ ಇದು. ನಿನ್ನೆ ಇಡೀ ಮಳೆ ಬಂತು, ಅಂದ್ರೆ 1 ಗಂಟೆಗಳ ಕಾಲ ಬಂದಂತಹ ಮಳೆಯಿಂದ ಆದಂತಹ ಅವಾಂತರಗಳಿದೆಲ್ಲದೂ ಕೂಡ ಚಲಿಸ್ತಾ ಇದ್ದಂತಹ ಕಾರಿನ ಮೇಲೆ ಬೃಹತ್ ಆಕಾರದ ಮರ ಬಿದ್ದಿದೆ. ಬೃಹತ್ ಮರದ ಕೊಂಬೆ ಬಿದ್ದು ಇಬ್ಬರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಬಸವನಗುಡಿ ರಾಮಕೃಷ್ಣ ಮಠದ ಮುಂಭಾಗ ನಡೆದಿರುವಂತಹ ಘಟನೆ ಇದು. ರಾಕೇಶ್ ಮಂಜುನಾಥ್ ಎಂಬುವರಿಗೆ ಗಾಯಗಳಾಗಿದೆ. ನಿನ್ನೆ ಸಂಜೆ 7 ಗಂಟೆಗೆ ಕಾರಿನಲ್ಲಿ ಮಂಜುನಾಥ್ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಕಾರಿನ ಮೇಲೆ ಬಿದ್ದಿರುವಂತಹ ಬೃಹತ್ ಗಾತ್ರದ ಮರ. ಕಾರಿನಲ್ಲಿದ್ದಂತಹ ಮಂಜುನಾಥ್ ಹಾಗೂ ರಾಕೇಶ್ಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಗಾಯಾಳುಗಳಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಚಿಕಿತ್ಸೆ ಮುಂದುವರೆದಿದೆ. ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಬೃಹತ್ ಆಕಾರದ ಮರ ಬಿದ್ದಿರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಮರ ಬಿದ್ದಿದ್ರಿಂದ ಸಂಪೂರ್ಣವಾಗಿ ಕಾರೇ ಜಖಮ್ಮಾಗಿದೆ. ಇನ್ನೊಂದು ಕಡೆನಲ್ಲಿ ಅವ್ರಿಗೂ ಕೂಡ ಮಂಜುನಾಥ್ ಹಾಗೂ ರಾಕೇಶ್ ಅನ್ನೋರು ಕಾರ್ನಲ್ಲಿ ಇರ್ತಾರೆ. ಅವ್ರಿಗೂ ಕೂಡ ಗಾಯಗಳಾಗಿರುವಂಥದ್ದು. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಆಗಿರುವಂತಹ ಅವಾಂತರಗಳು ಒಂದಲ್ಲ ಎರಡಲ್ಲ, ಸುಮಾರು ಇದೇ ರೀತಿಯಾದಂತಹ ಘಟನೆಗಳಾಗಿದೆ. ಎಲ್ಲಾ ಕಡೆನೂ ಕೂಡ ಮರಗಳು ಬಿದ್ದಿದೆ. ವೆಹಿಕಲ್ಸ್ ಮೇಲೆ ಮರ ಬಿದ್ದಿದೆ, ಮನುಷ್ಯಗಳ ಮೇಲೆ ಮರ ಬಿದ್ದಿದೆ, ವಿದ್ಯುತ್ ಕಂಬಗಳು ಕೆಳಗಡೆ ಬಿದ್ದಿದ್ದಾವೆ. ಎಷ್ಟೋ ಕಡೆ ಕರೆಂಟ್ ಇಲ್ಲ, ಇನ್ನೆಷ್ಟೋ ಕಡೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇದರಿಂದ ಜನಸಾಮಾನ್ಯರು ಹೈರಾಣಾಗಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ 1 ಗಂಟೆ ಮಳೆಗೆ ತತ್ತರಿಸಿ ಹೋಗಿರುವಂಥದ್ದು ಜನರು.